ನಮ್ಮ ಜೊತೆಗೆ ಸುಧಾ ಬೆಳವಾಡಿ ಮೇಡಮ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೇಡಮ್, ಅಪರ್ಣ ಅವರ ನೆನಪನ್ನು ಹಂಚ್ಕೊಳ್ಳೋದಾದರೆ. ಒಳ್ಳೆ ಗೆಳತಿ. ಒಟ್ಟಿಗೆ ನಾವು ಒಂದೆರಡು ಸೀರಿಯಲಲ್ಲಿ ಮಾಡಿದ್ವಿ, ಶುಭ ಮಂಗಳ ಅಂತ ಒಂದು ಸೀರಿಯಲಲ್ಲಿ. ಆಗ ಮಂಗಳೂರಿಗೆ ಹೋಗೋ ಒಂದು ಪ್ರಸಂಗ ಬಂತು. ಆವಾಗ ತುಂಬ ಒಳ್ಳೆಯ ಸಮಯ ಅವಳ ಜೊತೆ ಕಳೆದಿದ್ದೀನಿ. ತುಂಬ ಮೃದು ಸ್ವಭಾವದ ಹುಡುಗಿ. ಅವಳಂತ ಕನ್ನಡ ಮಾತಾಡೋರು ಇತ್ತೀಚೆಗೆ ತುಂಬ ವಿರಳ. ಆ ಕನ್ನಡ ನಾವು ಮಿಸ್ ಮಾಡ್ಕೋತೀವಿ. ಏನು ಹೇಳೋದು, ಇನ್ನೂ ಬಾಳಿ ಬದುಕಬೇಕಾಗಿತ್ತು. ಇಷ್ಟು ಬೇಗ ಹೋಗ್ಬಿಟ್ಲು. ಏನು ಹೇಳೋದು ಗೊತ್ತಾಗ್ತಿಲ್ಲ. ವಿಧಿ ಯಾಕಿಷ್ಟು ಒಂದು ಕ್ರೂರಿ ಆಗಿಬಿಟ್ಟಿದೆ ಅಂತ ಒಂದೊಂದು ಸತಿ ಮನ್ಸಿಗೆ ಅನಿಸುತ್ತೆ. ಸ್ವಲ್ಪ ಗೊತ್ತಿತ್ತು ಅವಳಿಗೆ ಮೈ ಹುಷಾರಿಲ್ಲ ಅಂತ, ಆದರೆ ಚೇತರಿಸ್ಕೊತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಬೇಗ ಹೊರಟೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ತುಂಬ ಬೇಜಾರಾಗ್ತದೆ. ಲಾಸ್ಟ್ ಯಾವಾಗ ಭೇಟಿ ಮಾಡಿದ್ದು ನೀವು? ಅವಳು ನಮ್ಮದು TNS ಸರ್ದು ಒಂದು ಕಾರ್ಯಕ್ರಮ ಇತ್ತು. ಅವರು 75ನೇ ವರ್ಷದ ಒಂದು ಆಚರಣೆ ಇತ್ತು. ಅವ್ರ ಬುಕ್ ರಿಲೀಸ್ ಫಂಕ್ಷನ್ ಇತ್ತು. ಆವಾಗ ಭೇಟಿ ಮಾಡಿದ್ದು, ಆದರೆ ಹೆಚ್ಚು ಮಾತಾಡಲಿಲ್ಲ. ಒಂದು ಮುಗುಳು ನಕ್ಬಿಟ್ಟು ಅದೇ ಅವ್ರಿಗೆ ಇದ್ದಿದ್ದ ಒಂದು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಸೊ ನಾವು ಅದ್ರ ಬಗ್ಗೆ ಕೇಳೋಕ್ಕೆ ಹೋಗಲಿಲ್ಲ. ಜಾಸ್ತಿ ಹೆಚ್ಚು ಮಾತಾಡಲಿಲ್ಲ. ಹೇಗಿದೆಯಾ, ಚೆನ್ನಾಗಿದೆಯಾ ಅಂದ್ಲು. ನೋಡೋಕ್ಕೂ ಸ್ವಲ್ಪ ಚೇತರಿಸ್ಕೊಂಡಂಗಿದ್ಲು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಅಷ್ಟು ವಿಚಾರಿಸ್ತಿಲ್ಲ. ಅದೇ ಲಾಸ್ಟ್ ಮೀಟ್ ಮಾಡಿದ್ದೆ. ನೋಡಿ, ಅನಾರೋಗ್ಯ ಇದ್ರೂ ಆ ವಿಲ್ ಪವರ್ ಇತ್ತು ಅನ್ಸುತ್ತೆ. ನಾನು ಹೋರಾಡ್ತೀನಿ, ಗೆಲ್ತೀನಿ ಅಂತೇಳಿ. ಹೀಗಾಗಿ ಯಾರ ಹತ್ರನೂ ಅವ್ರು ಹೇಳ್ಕೊಳ್ತಿರ್ಲಿಲ್ಲ. ಸಡನ್ನಾಗಿ ಹೊರಟೋದ್ರು. ತುಂಬ ಸಡನ್ನು. ಇನ್ನೂ ಸ್ವಲ್ಪ ಏನಾದರೂ ಐ ಡೋಂಟ್ ನೋ, ಕ್ಯಾನ್ಸರ್ ಟ್ರೀಟ್ ಮಾಡೋಕ್ಕಲ್ಲ ಅಂತಾರೆ. ಐ ವಿಶ್ ವಿ ಫೈನ್ ಸಮ್ ಮೆಡಿಸಿನ್ ಸೊ ದಟ್ ಇಂಥ ಜೀವಗಳು ಇನ್ನೂ ಇರಬೇಕು. ನಮ್ಮ ಕನ್ನಡಕ್ಕೆ ಬೇಕು ಒಂದು ಒಳ್ಳೆ ಕನ್ನಡದ ಮನಸ್ಸು, ಅಚ್ಚ ಕನ್ನಡತಿ ಅಪರ್ಣ. ವಿ ಮಿಸ್. ಸೀರಿಯಲ್ ಹೊರತಾಗಿ ನೀವು ಜೊತೆಗೆ ಎಲ್ಲಿ ಕಾಣಿಸ್ಕೊಂಡಿದ್ರೆ ಏನಾದರೂ ಒಡನಾಟ ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ? ಸೀರಿಯಲ್ ಆದಮೇಲೆ ಒಂದಷ್ಟು ದಿನ ಒಟ್ಟಿಗೆ ಫೋನಲ್ಲಿ ಮಾತಾಡೋದು, ಸಿಗೋದು, ಒಟ್ಟಿಗೆ ಶಾಪಿಂಗ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ಟಚ್ ಹೊಟ್ಟೋಯ್ತು. ಒಳ್ಳೆ ಅಂದರೆ ಫೋನ್ ಕಾನ್ವರ್ಸೇಷನ್ನು ಅವ್ರ ಜೊತೆ ತುಂಬ ಮಾತಾಡ್ತಿದ್ದೆ, ಹಂಚ್ಕೋತಾ ಇದ್ವಿ. ಏನು ಮಾಡೋದು. ಸೊ ಇದು ಸುಧಾ ಬೆಳವಾಡಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ TV.